ಹೆಸರು ಜಯ ಅಂತ. ಅಕ್ಕನ ಮಗ ನಮಗೆ. ಅಕ್ಕನ ಮಗ ಅವನು. ಈ ಒಂದ್ ವಾರದಿಂದ ಅವನಿಗೆ ಕೊಲೆ ಮಾಡ್ಬೇಕಂತ ಕಾದಿದ್ರು. ನಮ್ಮ ಮನೆಯವ್ರು ಏನ್ ಮಾಡಿದ್ರು, ನಮಗೆ ಆಕಳಕ್ಕೆ ಹುಲ್ ಖಾಲಿ ಆಗಿತ್ತು. ಅವರಿಗೆ ಹೊಸದುರ್ಗಕ್ಕೆ 700 ರೂಪಾಯಿ ಕೊಟ್ಟು ಹುಲ್ ತಾವರ್ಸ ಕಟ್ತಾ ಇದಾರೆ. ಅಲ್ಲಿ ಒಳಲಿ ಹೊಸದುರ್ಗದಿಂದ 101 ಸಲ ಫೋನ್ ಮಾಡಿ ಎಲ್ಲಿದೀಯ ಅಂತ ಹೇಳಿ ಬಂದು ಪಾಪ ಹುಡುಗರಿ ಮನೆ ಕೆಳಗೆ ಕರ್ಕೊಂಡ್ ಬಂದು 2-3 ಏಟು ಹೊಡೆದು ಮತ್ತೆ ಕಳ್ಸಿದ್ದಾರೆ. ಮತ್ತೆ ತಿರುಗ್ ದಿವಸ ನೋಡಿದ್ರೆ ಆ ಹುಡುಗರಿಗೆ ಎಲ್ಲ ಈ ತರ ಮಾಡಿದ್ದಾರೆ. ನಮ್ಮ ಮನೆಯವರು ಪಾಪ ಸೈಲೇಜ್ ತಾಂಬ್ರಸ ಕಳ್ಸಿದ್ರು. ಹುಡುಗರು ಅಲ್ಲಿ ಬರ್ಬೇಕಾರೆ 101 ಸಲ ಫೋನ್ ಮಾಡಿದಾರೆ ಹುಡುಗರಿಗೆ. ಅವು ಪಾಪ ಎದ್ರುಕೊಂಡು ಬಂದದ ಸರ್. ಅವ್ರಿಗೆ ತಂದೆ ಇಲ್ಲ, ಏನಿಲ್ಲ. ನಮ್ಮ ಮೈದನೇ ಸಾಕ್ತಿರೋದು, ನಮ್ಮ ಮೈದನೇ ಮಂತನೆಲ್ಲ ನಡ್ಸ್ಕೊಂಡ್ ಹೋಗ್ತಿರೋದು. ನಮ್ಮ ಮಂತನ ಅವ್ರಿಗೆ ಏನೇನು ಆದ್ರೂ ನಮ್ಮ ಮೈದನ ಯಾರ್ಯಾರು ಏನು ತಡ್ಕೊಳಲ್ಲ. ಇವಾಗ ಅವನಿಗೆ ಇದು ಆಸ್ಪತ್ರೆ ಕೇಳ್ತಿರ, ಬರೀ ಕಿವಿಗೇನೆ ಕೇಳ್ತಾ ಇದಾರೆ 5 ಲಕ್ಷ ದುಡ್ಡು ಸರ್. ನಾವ್ ಎಲ್ಲಿಂದ ತಾಂಬರಾನ? ಅವನಿಗೆ ಇಲ್ಲಿ ಕಿವಿ ನೇರ ಕಟ್ಟಾಗ್ಯ ಸರ್. ಇಲ್ಲಿದ್ದ ಕಿವಿ ನೇರ ಕಟ್ಟಾಗಿದೆ. ಮತ್ತೆ ಇದು ಈ ಪಕ್ಕೆಯಲ್ಲಿ ಇದು ಬಿರು ಬಟ್ಲೆ ತಗೊಂಡು ಚುಚ್ಚಿದ್ದಾರೆ. ಅವನಿಗೆ ನ್ಯಾಯ ಕೊಡ್ಸ್ರಿ ಸರ್. ನಿಮ್ ಖಾಲಿ ಬೇಕಾದ್ರೆ ಮುಗಿತೀವಿ ಸರ್. ಏನು ಗಲಾಟೆ ಆಯ್ತಂದ್ರೆ, ನಮ್ಮವು ಸಾವಿರಾರು ಹಂದಿಗಳು ಇದಾವೆ ನಮ್ಮೂರಲ್ಲಿ. ಅವನವು ಇದಾವೆ. ನಮ್ ಹುಡುಗ ರಾತ್ರಿ ಹೊತ್ತು ಹಂದಿ ಹಿಡಿಯಕ್ ಬರ್ತಾರೆ ಕಳ್ರು. ನಮ್ಮವು ಬಹಳ ಜನ ಇಟ್ಕೊಂಡು ಹೋಗಿದ್ದಾರೆ. ಹುಡುಗರು ಹಂದಿ ಹಿಡಿಯಕ್ಕೆ ಅಂತ ಹಂದಿ ನೋಡಕಂತ ಹೋಗಿದ್ದಾರೆ. ಹಂದಿ ನೋಡಕ್ ಹೋದ್ರೆ ನೀನ್ ಯಾಕೆ ಬಂದಿದ್ಯೋ, ಇಷ್ಟು 2 ಗಂಟೆಗೆ ನೀನ್ ಏನ್ ಮಾಡ್ತಿದ್ಯೋ ಇಲ್ಲಿ ನೀನ್ ಅಂತ ಕೇಳದಾನೆ. ಮಮ್ಮ ನಮ್ ಬೋನ್ರಿ, ನಾವ್ ಎಲ್ಲ ಯಾವಾಗಾದ್ರೂ ತಿರುಗ್ತಿವಿ, ಯಾವಾಗಾನು ನೋಡ್ತೀವಿ. ನಾವು ಒಬ್ನಾವೇ ಹಂದಿ ಇರೋದು, ಯಾಕೆ ನಮ್ಮ ಹಂದಿ ಇಲ್ಲ ಅಂತ ಹೇಳದಾನೆ. ಹಂಗನ್ನಿದ್ಕೆ ಸಿಗೋ ನೀನು ಆ ಹುಡುಗಿಗೆ ಮತ್ತೆ ತಿರುಗ್ ದಿವಸ ಆ ಹುಡುಗ ಲೈಲ್ಯಾಂಡ್ನಾಗ ಹಾಕಿ ಕೊಲೆ ಮಾಡಕ್ಕೆ, ಆ ಹುಡುಗರು ಸಾಯ್ಸಕ್ಕೆ ಲೈಲ್ಯಾಂಡ್ನಾಗ ಹಾಕಿದ ದೊಡ್ಡ ಮಗನೇ ಶಾಂತರಾಜ ಅಂತ. ಅವನಿಗೆ ಲೈಲ್ಯಾಂಡ್ನಾಗ ಹಾಕಿ ಕೊಲೆ ಮಾಡಕ್ ಹೋಗಿದ್ದಾರೆ. ಆಮೇಲೆ ಇವನು ನಮ್ ದೇವ ಇದ್ನಲ್ಲ ಸಣ್ಣನು, ಆ ಹುಡುಗ ಹೋಗಿ ಅಯ್ಯೋ ನಮ್ಮ ಅಣ್ಣ ಹೊಡಿತಾರಲ್ಲ ಅಂತೇಳಿ ಬಾಯ್ ಹೊಡ್ಕೊಂಡು ಓಡಾಗಿ ರಣ್ಣಗೆ ಎತ್ಕೊಂಬಂದು 2 ಅವರಿಗೆ ಹೊಡೆದು ಅಷ್ಟೊತ್ತಿ ಜಗಳ ಆಯ್ತು. ನಮಗೂ ಗೊತ್ತಿಲ್ಲ ಸರ್. ನಾವ್ ಆಕಳ ಕಟ್ಕೊಂಡು ಅಡವಿ ಆಗಿದ್ದೀವಿ. ಹುಡುಗರು ಫೋನ್ ಮಾಡಿದ್ರು. ಜಗಳ ಆಗೋಷ್ಟೊತ್ತಿಗೆ ಹುಡುಗರೆಲ್ಲ ಫೋನ್ ಮಾಡಿದ್ರು ಸರ್. ಹುಡುಗರು ಫೋನ್ ಮಾಡಿ ಬರೋಷ್ಟೊತ್ತಿಗೆ ಇದೇ ಜಾಗದಲ್ಲಿ ಸರ್ ಅವನಿಗೆ ಮೂಲಿಗೆ ಹಾಕೊಂಡು ನಮ್ಮ ಮೈದ್ನುಗೆ ಹೊಡಿತಿದ್ರು. ನಮ್ಮ ಮೈದ್ನುಗೆ ಇಂಥದಾಗಿ ಬರ್ಚಿ ಹಾಕಿ ಹೊಡೆದಿದ್ದಾರೆ. ಮತ್ತೆ ಕಲ್ಲೆಲ್ಲ ತಾಂಡು ಇಂಥದಾಗ ಹೊಡೆದಿದ್ದಾರೆ. ಮತ್ತೆ ಇದ್ ಮೇಲೆಲ್ಲ ಕಲ್ಲು ಎತ್ತಾಕ್ಬಿಟ್ಟಿದಾರೆ ನಮ್ಮ ಮೈದ್ನುಗೆ. ಮತ್ತೆ ಈ ಕಾಲೆಲ್ಲ ನನ್ ಮಗನಿಗಂತೂ ಪಕ್ಕೆಗಂತೂ ಹಾಕಿಟ್ಬಿಟ್ಟಿದಾರೆ ಸರ್. ಹಂಗೆ ಅವ್ರ ಮಂತ ನನ್ನ ಹಾಸ್ಟ್ಲಾಗ ಹಾಳಾಗಿ ಹೋಗ್ತದ ಏರಣ ಗೊತ್ತಿಲ್ಲ. ನನ್ ಮಕ್ಳಿಗೆ ನಮ್ಮ ಅಕ್ಕನ ಮಕ್ಳಿನ ಅವ್ರಿಗೆ ನನ್ ಮನೆ ಗಂಡ ಇಲ್ದಾಳು, ನನ್ ಮನೆ ಭಿಕ್ಷೆ ಬೇಡಿ ಸಾಕಾಗ್ತಾಳ ಹುಡುಗರಿಗೆ. ಅಂತ ಮಕ್ಳಿಗೆ ತಾಂಡೋಗಿ 5-6 ಜನಕ್ಕೆ ಒಂದ್ 50 ಗ್ಯಾಂಗು. ಬರೀ ಕೇಕ್ ಕಟ್ ಮಾಡಿದ್ರು, ಲಾಂಗ್ನ ಕಟ್ ಮಾಡ್ತಾನ ಅವ್ನು ಕೇಕು. ಇವನು ವೆಂಕಟೇಶ ಅಂತ ಕೇಕ್ ಕಟ್ ಮಾಡಿದ್ರ ಸಮೇತ ಲಾಂಗ್ನ ಕಟ್ ಮಾಡ್ತಾನೆ. ಇವನಿಂದ ಇರೋ ಗ್ಯಾಂಗು ಒಂದ್ 50 ಗ್ಯಾಂಗ್ ಏನೋ ಇದಾವೆ. ಇವ್ರು ಮತ್ತೆ ಸರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಾವ್ ಇಲ್ಲಿ ತಾಣ್ಲಿಲ್ಲ. ಮೊದ್ಲಿಗೆ ಹೋಗಿ ಮೇಡಮ್ ಅವರಿಗೆ ಕಂಪ್ಲೇಂಟ್ ಕೊಟ್ಟು ಬಂದ್ವಿ, ಸುಷ್ಮಾ ಮೇಡಮ್ ಅವರಿಗೆ ಅಂತ. ನಾವು ಅವರು ತಾಣ್ಲಿಲ್ಲ ಕಂಪ್ಲೇಂಟ್. ಮತ್ತೆ ಇದು SP ಇದಕ್ಕೆ ಹೋದ್ವಿ ಸರ್. ಇಲ್ಲಿ ಕಂಪ್ಲೇಂಟ್ ತಾಣ್ಲಿಲ್ಲ. ಅಲ್ಲಿಗೂ ನಮ್ಮ ಅಕ್ಕ ಮನೆ ತಗೋಗಿ ಅವನಿಗೆ ಇಟ್ಕೊಂಬಂದ್ ಇದು ನಮ್ಮ ಅಕ್ಕ ಹೋಗಿ ಅಲ್ಲಿಗೂ ಸರ್ ನೀವ್ ಯಾಕೆ ಇಷ್ಟ ತಕ ಹಿಡ್ದಿಲ್ಲ ಅಂತ ಹೇಳಿ ಪೊಲೀಸರಿಗೆ ಹೋಗಿ ಕೇಳ್ತು. ಹೋಗಿದ್ಮೇಲೆ ಮನೆ ತಗ ನಮ್ಮ ಅಕ್ಕ ಕರ್ಕೊಂಡೋಗಿ ತೋರ್ಸಿದ್ಕೆ ಅವಾಗ ಇಟ್ಕೊಂಡ್ ಬಂದಿದಾರ ಪೊಲೀಸರು. ಮತ್ತೆ ಮೊನ್ನೆ ನಿನ್ನೆ ರೈಟ್ ಸರ್ 6 ಜನ 7-8 ಜನ ಒಟ್ಟು ಹೊಡೆದಿರೋದು ನಮ್ಮ ಮೈದ್ನುಗೆ ನಮ್ಮ ಮಗ್ನಿಗೆ. ಮತ್ತೆ ಬರ್ಬೇಕಾದ್ರೆ ನಮ್ಮ ಮನೆಯವರಿಗೆ ಇದು ಮುಸ್ರಿಗಂತ ಆಕಳಕ್ಕೆ ಮುಸ್ರಿ ತಗೊಂಡೋಗಕ್ಕಂತ ಬಂದಾರೆ. ಇಂಥದಾಗೆ ಲಾಂಗ್ ತಂಡ್ ಕಡ್ದ ಇದಾರೆ. ಇಂಥದಾಗೆ ಸರ್ ನಮಗೆ ನ್ಯಾಯ ಸಿಗ್ಬೇಕು ಅಷ್ಟೇ. ಅವನಿಗೆ ಏನೇ ತೊಂದರೆ ಆದ್ರು ಅವ್ರ ಮೇಲೆನೆ ಹಾಕೋದ್ ನಾವು. ಅವನಿಗೆ ಇಷ್ಟು ಗಾಯ ಆದ್ರೂನು ಅವ್ರ ಮೇಲೆ ಜಬರ್ ಸರ್. ಅವನು ಅಂದ್ರೆ ಹೊರಗಡೆ ಬಂದ್ರು ನಮಗ್ ಏನ್ ಮಾಡ್ತಾನ ಅನ್ನೋದು ನಮಗೆ ಬಹಳ ಭಯ ಆಗೈತೆ. ನಮಗೆ ನ್ಯಾಯ ಬೇಕು. ನಮ್ಮ ಹೆಸರು ಜಯ ಅಂತ. ಅವು ಪರದೇಸಿ ಮಕ್ಕಳು, ಅವ್ರ ತಂದೆ ಇಲ್ದ ಮಕ್ಕಳು. ಆ ಮಕ್ಕಳು ಎಲ್ಲ ಹಿಂಗೆ ತಿರುಗ್ಬೇಕಾದ್ರೆ, ಮಾಲ್ ನೋಡ್ಕೊಂಡು ತಿರುಗ್ಬೇಕಾದ್ರೆ ಅವನಿಗೆ ಏನು ಕಾರಣ ಇಲ್ದಂಗೆನೆ ಫೋನ್ ಮಾಡಿ ಮಕ್ಕಳಿಗೆ ಹಿಂಗೆ ಇದು ಮಾಡಿದ್ದಾರೆ. ಆ ತಾಯಿ ಮಕ್ಕಳಿಗೆ ಅವ್ರು ಏನು ಬಡವರು, ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳ್ತೀನಿ. ಇವರಿಂದ ಮುಂದೆ ಆಪತ್ತು ಬರಬಾರ್ದು. ಯಾರು ಅಡ್ಡಾಡಂಗಿಲ್ಲ ಇವ್ರ ಕಾಡ್ದಾಗೆ. ಇವ್ ವೆಂಕಟೇಶಿಂದ ಯಾರು ಬಾರಿ ಅವ್ರ ವೆಂಕಟೇಶ್ ಒಬ್ಬನ ನಿಂತು ಮಾತಾಡೋಕೆ ಅವನಿಗೆ ಸಾಧ್ಯ ಇಲ್ಲ. ಅವ್ನಿಗೆ ಗ್ಯಾಂಗ್ ಇಟ್ಕೊಂಡೇ ಮಾತಾಡ್ಬೇಕು.
ನಮಗೆ ನ್ಯಾಯ ದೊರಸ್ಕೊಡ್ಬೇಕು. ಆ ಮಗುಗೆ ಇವಾಗ ಬಹಳ ಆಪತ್ತಿಂದಿದ್ದಾನೆ. ಆದಷ್ಟು ಬೇಗ ನೀವು ಸಹಾಯ ಮಾಡ್ಬೇಕಂತ ನಾನು ನಿಮ್ಮ ಹತ್ರ ಬೇಡ್ಕೊಂತಿದ್ದೀನಿ ಅಷ್ಟೇ ಸರ್. ಅದು ನಡೆದಿದ್ದು ನಮ್ಗೆ ಏನು ಅಂತ ಗೊತ್ತಿಲ್ಲ ಸರ್, ಅವ್ರಿಗೆ ಗೊತ್ತು. ನಾವ್ ಮನೆಗಿರ್ಲಿಲ್ಲ, ನಾವೆಲ್ಲ ಆದ್ಮೇಲೆ ನಾವ್ ಬಂದಿವಿ ಸರ್. ಎಲ್ಲ ಆದ್ಮೇಲೆ ನಾವು ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಇಲ್ಲಿ ಏನ್ ನಡೀತಂತ ಗೊತ್ತಿಲ್ಲ. ಬಂದಾದ್ಮೇಲೆ ನಮಗೆ ಬಂದಾದ್ಮೇಲೆ ಈ ತರ ಇಲ್ಲಿ ಅಣ್ಣ ಕಡಿದ್ರು, ಜಗಳ ಆಯ್ತು ಅಂತ ಅವ್ರೆಷ್ಟು ನಮ್ಮ ಹತ್ರ ಹೇಳಿದ್ರು. ನಾ ಅಲ್ಲೋಗಿ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಫುಲ್ ಸೀರಿಯಸ್ ಇತ್ತು. ಅಲ್ಲಿ ಆಗಲ್ಲ ಅಂತ ಹೇಳಿದ್ರು. ಅಲ್ಲಾಗಿಲ್ಲ ಬಸವೇಶ್ವರ ತಗೊಂಡೋದ್ರು. ಬಸವೇಶ್ವರದಿಂದ ಅಲ್ಲಿ ದಾವಣಗೆರೆ SS ಹಾಸ್ಪಿಟ್ಲಿಗೆ, ಅಲ್ಲೇ ಆಗಲ್ಲ ಅಂತ ಹೇಳಿದ್ರು. ಮತ್ತೆ ಇದಕ್ಕೆ ಹುಬ್ಳಿಗೆ ಅಂತ ಹೇಳಿದ್ರು. ಮತ್ತೆ ಅಲ್ಲಿ ಈ ತರ ಹುಬ್ಳಿ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ದೊಡ್ಡ ಡಾಕ್ಟರ್ ಬಂದು ಇಲ್ಲೇ ನಾವು ನೋಡ್ತೀವಿ ಅಂತ ಹೇಳಿ ಇದು ಮಾಡಿದಾರೆ. ಸದ್ಯಕ್ಕೆ ಬೆಂಗಳೂರು ಇದಕ್ಕೆ ಬರ್ದು ಕೊಟ್ಟಿದ್ದಾರೆ, ದೊಡ್ಡ ಮಂಗಳೂರಿಗೆ. ಏನು ಆಮೇಲೆ ತಿಳ್ಕೊಂಡು ನಾವು ಮಾತು ಹೇಳ್ತೀವಿ ಸರ್ ಏನಂತ ಹೇಳಿ. ಏನಾಯ್ತಂತ ನಮಗೂ ಸರಿ ಗೊತ್ತಿಲ್ಲ ಸರ್. ಅವ್ರ ನನ್ನ ಹೆಸರು ವಿನೋದಮ್ಮ ಅಂತ. ಅವನ ಹತ್ರ ಮತ್ತೆ ಬಾಳಿ ರೌಡಿ ಜಮ್ ಐತೆ. ಅವಂದು ವೆಂಕಟೇಶ್ ಇದೆ ಬಾರಿ ರೌಡಿ ಜಮ್. ಅದು ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಸಹ ಇಲ್ಲಿ ನಮಗೆ ನ್ಯಾಯ ಒದಗಿಸ್ಲಿಲ್ಲ. ನಾವು SI ಹತ್ರ ಅಲ್ಲಿ ಹೋದ್ಮೇಲೆ ನಮಗೆ ನ್ಯಾಯ ಒದಗಿಸಿ ಅವ್ರಿಗಾದ್ರೂ ಸ್ಟೇಷನ್ಗೆ ಹಾಕಕ್ಕೆ ಅವ್ರು ಹಿಂದೆ ಮುಂದೆ ನೋಡಿದ್ರು. ಆದ್ರೆ ನಾವು ಅಲ್ಲಿ ಹೋದ್ಮೇಲೆ ನಮಗೆ ನ್ಯಾಯ ಕೊಟ್ಟಿದ್ದು. ಅಲ್ಲಿ ಇವರು ಎಂತ SB ಹತ್ರ ಹೋದ್ಮೇಲೆ ನಮಗೆ ಆಮೇಲೆ ಅವರಿಗೆ ಶಿಕ್ಷಣ ತಗೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ಇವ್ರು ತಗೊಳ್ಳೇ ಇಲ್ಲ ನಮ್ಮ ಹತ್ರ ಕಂಪ್ಲೇಂಟ್. ಇವ್ರು ಏನು ಕೇಸ್ ಮಾಡಿಲ್ಲ. ಪ್ರಶ್ನೆ ದಿವಸ ಗಲಾಟೆ ಮಾಡಿದ್ದಾರೆ. ಹಿಂಗೆ ಗಲಾಟೆ ಬಂದು ಹಿಂಗೆ ಅಲ್ಲೇ ನಡೆದು ಹೋಗಿದ್ದಾರೆ. ಈ ತರ ಅಲ್ಲೇ ನಡೆಸೋದ್ಮೇಲೆ ಇವ್ರು ಕಂಪ್ಲೇಂಟ್ ತಗೊಂಡಿಲ್ಲ. ಯಾಕೆ ಮೇಡಮ್ ನೀವು ಕಂಪ್ಲೇಂಟ್ ತಂದು ಈ ತರ ಹಿಂಗೆ ಈ ತರ ಆಗ್ತಿರ್ಲಿಲ್ಲ, ನೀವು ಈ ತರ ಮಾಡಿದಕ್ಕೆ ನಮ್ಮ ಮಕ್ಕಳು ಈ ತರ ಈ ಗತಿ ಆಗಿರೋದಂತ ಇವ್ರಿಗೆ ಕೇಳುವಾಗ ಆವಾಗ್ಲೂ ಅವ್ರು ಏನು ಇದು ಮಾಡ್ಲಿಲ್ಲ. ಲಾಸ್ಟಿಗೆ ಇಲ್ಲಿ ಏನು ಮಾಡೋದಿಲ್ಲ, ನಮ್ಗೇನು ಆಗೋದಿಲ್ಲ, ಕೈಲಿ ಸ್ಟೇಷನ್ ಏನು ಆಗೋದಿಲ್ಲ ಅಂತಂದ್ಮೇಲೆ ಆಮೇಲೆ ಅಲ್ಲಿ ಹೋದ್ವಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಸಾರ್ ತಕ್ಷಣ ಫೋನ್ ಮಾಡಿದ್ರು, ಅವ್ರಿಗೆ ತಕ್ಷಣ ಅರೆಸ್ಟ್ ಮಾಡಬೇಕು, ಈ ತರ ಆಗಿದೆ, ಅವ್ರು ಬಡವರು, ನೀವು ಈ ತರ ಮಾಡ್ಬೇಕಂತ ಅಲ್ಲಿ ಸಾರ್ ಆದ್ಮೇಲೆ ಇಲ್ಲಿ ನಮ್ಗೆ ಇದು ಮಾಡಿದ್ರು. ಅಷ್ಟೋ ತನಕ ಇವ್ರು ಏನು ಇದೇ ಮಾಡ್ಲಿಲ್ಲ. ಪೊಲೀಸ್ ಇಲ್ಲಿ ನಮ್ಗೆ ಯಾವ ಇದನ್ನು ಕೊಡ್ಲಿಲ್ಲ. ಈ ತರ ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಬೇಕು ಸರ್. ಆ ತಂದೆ ಇಲ್ದ ಮಕ್ಕಳಿಗೆ, ಈ ಬಡವರಿಗೆ ನಮ್ಗೆ ಇದು ಮಾಡ್ಬೇಕಂತ ನಾವು ಬೇಡ್ಕೊಂತೀವಿ ಸರ್. ನಮ್ಮ ಹೆಸರು ವಿನೋದಮ್ಮ ಅಂತ ಸರ್. ಹಾ, ನನ್ನ ಅಳಿಯ, ನನ್ನ ತಮ್ಮನ ಮಗ. ನಮ್ಮ ಹೆಸರು ವನಮಸ. ನಮ್ಮ ಮಗ ದೇವರಾಜ. ನಮ್ಮ ಮಗ ರಾತ್ರಿ ಹೊತ್ತು ಇಷ್ಟು 10 ಗಂಟೆ ನೈಟು ಇಲ್ಲಿ ಬರ್ಬೇಕಾದ್ರೆ ನಮ್ಮ ಮಗನಿಗೆ ಹೊಡೆದು ಲಾಂಗ್ನೆಗೆ ಕೊಚ್ಚೆದಾರ ಸ. ನಾವು ತುಂಬಾ ಬಡವರು, ನಮಗೆ ಯಾರು ಇಲ್ಲ ಸ. ಇರೋದು 2 ಗಂಡು ಮಕ್ಳು, ನಮಗೆ ಗಂಡ ಇಲ್ಲ. ಅವ್ರದ್ದು ಬಹಳ ರೌಡಿ ಜಂಬಿನಿಂದ ಸುಮ್ಮನೆ ಮಾತುಕತೆಯಿಂದಾನೇ ಹಂಗೆ ಹೊಡೆದಿದ್ದಾರೆ ಸ. ಹೊಡೆದು ಇವಾಗ ಆಸ್ಪತ್ರೆಯಲ್ಲೇ ನಮ್ಮ ಮಗನಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಂದ ಇಲ್ಲಿ ಬಸವೇಶ್ವರ ಆಸ್ಪತ್ರೆಗೆ ಹಾಕೊಂಡು ಹೋದ್ವಿ, ಗೌರ್ಮೆಂಟ್ ಆಸ್ಪತ್ರೆಗೆ ಹಾಕೊಂಡು ಹೋದ್ವಿ. ಫಸ್ಟ್ ಗೌರ್ಮೆಂಟ್ ಆಸ್ಪತ್ರೆಯಿಂದ ಬಸವೇಶ್ವರಕ್ಕೆ ಹಾಕೊಂಡು ಹೋಗ್ರಿ ಅಂತ ಹೇಳಿದ್ರು. ಅಲ್ಲೂ ಆಗೋದಿಲ್ಲ, ನೀವು ದಾವಣಗೆರೆಗೆ ತಗೊಂಡೋಗ್ರಿ ಅಂತ ಹೇಳಿದ್ರು ಸ. ಅಲ್ಲಿಂದನು ಮತ್ತೆ ದಾವಣಗೆರೆಗೆ ಹಾಕೊಂಡು ಹೋದ್ರೆ ಇಲ್ಲ ಆಗಲ್ಲ, ಹುಬ್ಳಿಗಾಗ್ಲಿ ಮಂಗಳೂರಿಗಾಗ್ಲಿ ತಗೊಂಡೋಗ್ರಿ ಅಂತ ಹೇಳಿದ್ರು. ನಮ್ಮ ಮಗ ತುಂಬಾ ಸಾವು ಬದುಕದಲ್ಲಿ ಇದ್ ಮಾಡ್ತಾ ಇದ್ದಾನೆ ಸ. ಅದು ನ್ಯಾಯ ನೀವೇ ಒದಗಿಸ್ಕೊಡ್ಬೇಕು ಸ ನಮಗೆ. ನೋಡಕ್ ಹೋಗ್ತಿದ್ರು ಸ. ಹಂದಿ ಇದ್ದು ನಮ್ಮವು, ಹಂದಿ ನೋಡಕ್ ಹೋಗಿದ್ರು. ಹಂದಿ ನೋಡಕ್ ಹೋದಾಗ ಅವ್ರು ಹೋಗಿ ಇಲ್ಲ, ಸುಮ್ನೆ ಹುಟ್ಟರ್ಸ್ಕೊಂಡ್ ನೀನ್ 2 ಗಂಟೆ ರಾತ್ರಿ ಅಲ್ಲಿ ಎದ್ದೆಲ್ಲ ಅಂತ ಕೇಳಿರೋದು ಅವ್ರು. 2 ಗಂಟೆ ರಾತ್ರಿ ಅವರು ಅದಕ್ಕೆ ಇವ್ರಿಗೆ ಚಿಟ್ ಬಂದು ನಾವೆಲ್ಲ ಓಡಾಡ್ತೀವಿ, ನಾವ್ ಏನೇನ ಮಾಡ್ತೀವಿ, ನೀವ್ಯಾರು ನಮಗ್ ಕೇಳಕ್ಕೆ ಅಂತ ಹೇಳಿದಾರೆ ಸ. ಹಂಗ ಅಂದಿರೋದಕ್ಕೆ ನೀವ್ ಹೆಂಗಂದ್ರೆ ನಮಗ್ ಹಂಗಂತ ನಾವೆಲ್ಲನ ಓಡಾಡ್ತೀವಿ ಏನೇನ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ನೀವ್ ಹೆಂಗಂದ್ರಿ ಅಂತ ಹೇಳಿ ನಮ್ಮ ಮಕ್ಳು ಇಬ್ರು ಹೊಸದುರ್ಗಕ್ಕೆ ಹಾಕ್ಳಕ್ಕೆ ಹುಲ್ ತಾಂಬರಕ್ ಹೋಗಿದ್ರು ಸ. ಅಲ್ಲಿಂದ 101 ಸತಿ ಫೋನ್ ಮಾಡಿದಾರೆ, ಕರ್ಸಿ ನಿಮಗ್ ಹೊಡಿಬೇಕು ಸ, ನಿಮಗ್ ಹೊಡಿಬೇಕು, ನೀವು ಬರ್ರಿ ಅಂತ ಕರ್ಸಿದಾರೆ. ಕರ್ಸಿ ಮತ್ತೆ ಇಲ್ಲಿ ಗಲಾಟೆ ಬಿದ್ದೈತ್ ಸ. 2-3 ಏಟ್ ಹೊಡೆದಿದ್ದಾರೆ. 2-3 ಏಟ್ ನಮ್ ದೊಡ್ಡ ಮಗನಿಗೆ ಹೊಡೆದಾಗ ನಮ್ ಸಣ್ಣ ಮಗ ಒಬ್ನಿಗೆ ಹಿಡ್ಕೊಂಡು ಹೊಡೆದಿದ್ದಾನೆ. ಒಬ್ನಿಗೆ ಹೊಡೆದಿರೋದಕ್ಕೆ ಮತ್ತೆ ಅದೇ ಸೈಡ್ ಇಕ್ಕೊಂಡು ಮತ್ತೆ ಸೋಮವಾರ ನೈಟು 10:15ಗೆ ಇಲ್ಲಿ ಲಾಂಗ್ ತಗೊಂಡು ಇಲ್ಲಿ ಕಡ್ದಿದಾರೆ ಸ. ಮತ್ತೆ ಇಲ್ಲಿ ಕಿವಿ ಹತ್ರ ಕಡ್ದಿದ್ದಾರೆ. ಮತ್ತೆ ಇಲ್ಲಿ ಪಕ್ಕೆಯಲ್ಲಿ ಹಿಂಗೆ ರಾಡ್ ತಗೊಂಡು ತಿವ್ದಿದ್ದಾರೆ. ಮತ್ತೆ ಬೀರು ಬಾಟ್ಲಿ ಎಲ್ಲ ತಗೊಂಡು ಫುಲ್ಲು ಎಲ್ಲ ಕಡೆ ತಿವ್ದು ಬಿಟ್ಟಿದ್ದಾರೆ ಸ. ನಮಗ ಉಳಿಯೇ ಇದ್ರಲ್ಲೇ ಇಲ್ಲ, ಅಷ್ಟು ಬಹಳ ಇದ್ರಲ್ಲೇ ಇದಾರೆ ಸ. ಅದಕ್ಕೆಲ್ಲ ನ್ಯಾಯ ಒದಗಿಸ್ಕೊಡೋದೇ ನೀವೇ ಆಗಿರ್ಬೇಕು. ವೆಂಕಟೇಶಿ ಮತ್ತೆ ಅಚ್ಚು, ಮತ್ತೆ ಇನ್ನೊಬ್ರು ಯಾರೋ ವಿನಯ್, ಮತ್ತೆ ಯಾರ ತರುಣ ಅಂತ ಸ. ತರುಣ ಮತ್ತೆ ನೇತಾ. ಸರ್ ನಮಗೆ ನ್ಯಾಯ ಬೇಕು, ನಮಗೆ ನ್ಯಾಯ ಬೇಕು. ನಮ್ಮ ಮಕ್ಳು ಬದುಕ್ಬೇಕು. ನಮ್ಮ ಮಕ್ಳು ಬಿಟ್ರೆ ನಮ್ಗೆ ಯಾರು ಇಲ್ಲ, ನಮಗೆ ಆಸ್ತಿ ಇಲ್ಲ, ಅಡುವಿಲ್ಲ. ಆ 2 ಮಕ್ಳಿಂದಾನೇ ನಾವು ಜೀವನ ಮಾಡ್ತಾ ಇದೀವಿ. ಕೂಲಿ ನಾಳಿ ಮಾಡಿ ನಮ್ಮ ಮಕ್ಳಿಗೆ ಸಾಕ್ತಾ ಇದೀವಿ ಸ. ಎಲ್ಲೋದ್ರು ನನ್ನ ಮಕ್ಳು ಧೈರ್ಯಕ್ಕೆ ಬರ್ಬೇಕು. ನನ್ನ ಮಕ್ಳಿಗೆ ಏನು ಒಂಚೂರು ನಾವು ಹೋಗಂಗಿಲ್ಲ. ಅವರಿಂದ ಏನು ಆಗ್ದಂಗೆ ನನ್ನ ಮಕ್ಳಿಗೆ ಕಾಪಾಡ್ಬೇಕು. ನಮಗೆ ಅದೇ ಬೇಕಾಗಿರೋದು. ನಮ್ಮ ಹೆಸರು ವನ್ನಮ್ಮ ಅಂತ ಸ. ಇವಾಗ